ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಯಾವುದೇ ಕಾರಣಕ್ಕೂ ವರ್ಕ್ ಸ್ಟಾಪ್ ಆಗಬಾರ್ದು. ನೋಡಿ, ನ್ಯೂಸಲ್ಲಿ ಏನು ಬೇಕಾದರೂ ಬರಲಿ, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ. ಅದೆಲ್ಲ ಬರೀ ರೂಮರ್ಸ್ ಅಷ್ಟೇ. ಅಟ್ ಎನಿ ಕಾಸ್ಟ್ ವರ್ಕ್ ಸ್ಟಾಪ್ ಆಗಬಾರ್ದು ಅಷ್ಟೇ. ಏನಾಯ್ತು? ಯಾಕೆ ಇಷ್ಟೊಂದು ಪ್ಯಾನಿಕ್ ಆಗಿದ್ದೀರಾ? ಅದು ನ್ಯೂಸಲ್ಲಿ ಬನ್ನಿ. ಫೇಮಸ್ ಬಿಸ್ನೆಸ್ ಮನ್ ಶರತ್ ಅವರ ಮತ್ತೊಂದು ಮುಖವಾಡ, ಮತ್ತೊಂದು ಗುಟ್ಟು ರಟ್ಟ ಆಗ್ತಾ ಇದೆ. ಈತ ಏನ್ ಮಾಡ್ತಾ ಇದ್ದ? ಫೇಮಸ್ ಬಿಸ್ನೆಸ್ ಮನ್ ಆಗಿದ್ರು ಕೂಡ ಬಡ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡೇನು ಬರ್ತಾ ಇದ್ದ. ಆದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾ ಇದ್ನ? ಇಲ್ಲ, ಬಡ ಹೆಣ್ಣು ಮಕ್ಕಳೇ ಇವನ್ನ ಟಾರ್ಗೆಟ್ ಆಗ್ತಾ ಇದ್ರು. ಅವ್ರನ್ನ ಮದುವೆ ಆಗಿ ಬಂದ ನಂತರ ಮನೆ ಆಳಾಗಿ, ಸರ್ವೆಂಟ್ ಆಗಿ ಅವ್ರನ್ನ ಟ್ರೀಟ್ ಮಾಡ್ತಾ ಇದ್ದ. ಜೊತೆಗೆ ಈ ಹಿಂದೆ ಅಂಬಿಕಾ ಅನ್ನುವಂತಹ ಮೊದಲನೆಯ ಹೆಂಡತಿಯ ಸಾವಿಗೂ ಕೂಡ ಈತನೇ ಕಾರಣ ಇರಬಹುದು ಅನ್ನುವಂತಹ ಶಂಕೆ ಕೂಡ ಇದೀಗ ಎದುರಾಗ್ತಾ ಇದೆ. ಈ ತರ ಬಿಸ್ನೆಸ್ ಮನ್ಗಳು ನಮಗೆ ಬೇಕಾ? ಈತನ ಮತ್ತಷ್ಟು ಮುಖವಾಡಗಳೇನು? ಈತನ ಕೆಲಸಗಳೇನು? ಬಡ ಹೆಣ್ಣು ಮಕ್ಕಳೇ ಇವನಿಗೆ ಟಾರ್ಗೆಟ್ ಯಾಕೆ ಆಗ್ತಾ ಇದ್ರು? ಯಾವ ರೀತಿಯೆಲ್ಲ ಅವರನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದ, ಕೆಲಸಕ್ಕೆ ಬಳಸ್ಕೊಳ್ತಾ ಇದ್ದ? ಎಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ಆಫ್ಟರ್ ಶಾರ್ಟ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಶರತ್ನ ವಿಕೃತವಾದಂತಹ ಮುಖವಾಡವನ್ನ. ಇದರ ಜೊತೆಗೆ ಈತ ಆಲ್ಕೋಹಾಲಿಕ್ ಪರ್ಸನ್, ಅಡಿಕ್ಟ್ ಆಗಿದ್ದ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಜೊತೆಗೆ ಕುಡಿಯೋದಲ್ಲದೆ ಕುಡಿದು ಬಂದು ಹೆಂಡತಿಯ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ದ, ಚಿತ್ರ ಹಿಂಸೆಯನ್ನು ಕೂಡ ಕೊಡ್ತಾ ಇದ್ದ. ಈ ತರ ಬಿಸ್ನೆಸ್ ಮನ್ಗಳು ನಮಗೆ ಬೇಕಾ? ಹೊರಗಡೆ ರಾಜನ ಮುಖವನ್ನ ಹಾಕೊಂಡು ಮನೆಯಲ್ಲಿ ಹೆಂಡತಿಯ ಮೇಲೆ ದೌರ್ಜನ್ಯವನ್ನ ಎಸಗ್ತಾ ಇರುವಂತದ್ದು. ದೊಡ್ಡವ್ರ ಗಾದೆ ಮಾತನ್ನ ಹೇಳಿದ್ದಾರೆ, ಮಾಡೋದಿಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಕ್ರೂರಿ ಅಂತಾನೆ ಹೇಳ್ಬೋದು. ಈತನ ಮತ್ತಷ್ಟು ಮುಖವಾಡಗಳನ್ನ, ಈತನ ಮತ್ತಷ್ಟು ಕ್ರೌರ್ಯತೆಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಸ್ವಲ್ಪ ಸಮಯದ ಬಳಿಕ. ಈ ಫುಟೇಜಸ್ ಅಲ್ಲಿ ಹೇಗೆ ಸಿಕ್ತಿ ಅವ್ರಿಗೆ? ಮಾಮ್, CCTV ಹ್ಯಾಕ್ ಮಾಡಿದ್ದು ನಾನು. ಈ ಫುಟೇಜಸ್ ಎಲ್ಲ ಅಲ್ಲಿಂದಾನೆ ಸಿಕ್ತು. ಒಂದ್ ವೇಳೆ ಯಾರೋ ಚೆಕ್ ಮಾಡಿದ್ರು, ಯಾರೋ ಹ್ಯಾಕ್ ಮಾಡಿದಾರೆ ಅಂತ ಅಷ್ಟೇ ಗೊತ್ತಾಗುತ್ತೆ. ಅಲ್ಲ, ಆ ಫೋಟೋಸ್ ಎಲ್ಲ ಅವ್ರಿಗೆ ಹೇಗೆ ಸಿಕ್ಕಿರೋದಕ್ಕೆ ಸಾಧ್ಯ? ಹೌದು, ಆ ಫೋಟೋಗಳಲ್ಲಿ ಇರೋದೇ ಒಂದು, ಇವ್ರು ಅರ್ಥ ಮಾಡ್ಕೊಂಡಿರೋದೇ ಇನ್ನೊಂಥರ. ನಿಜ ಹೇಳಬೇಕು ಅಂದ್ರೆ ಬಾಸ್ ಎಲ್ಲ ಕಡೆ ನನ್ನನ್ನು ಕಾಪಾಡಿದ್ದಾರೆ. ಆದ್ರೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಇವರೆಲ್ಲ ಹೇಗೆ ಹೇಳ್ತಾರೆ? ಅದೇ ನನಗೂ ಅರ್ಥ ಆಗ್ತಿಲ್ಲ ದುರ್ಗ. ಏನ್ ಮಾಡೋಣ? ಸಮಾಧಾನ ಆಯ್ತಾ ನಿಂಗೆ? ಸಮಾಧಾನ ಆಯ್ತಾ ಹೇಳು. ಇನ್ನು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಲ್ಲ, ನಾನೇನ್ ಮಾಡಿದೆ ಅಂತ ಜಸ್ಟಿಫೈ ಮಾಡ್ಬೇಡ ನೀನು. ಆಗ್ತಿರೋದೆಲ್ಲ ನಿನ್ನಿಂದ. ನೀನೊಬ್ಳು ನಮ್ ಲೈಫಲ್ಲಿ ಇರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಶರತ್ ಯಾವತ್ತು ಇಷ್ಟೊಂದು ಅವಮಾನನ ಫೇಸ್ ಮಾಡಿರ್ಲಿಲ್ಲ. ಎಲ್ಲ ನಿನ್ನಿಂದ.